ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮಹಾನ್ ಸಂತ ಕಬೀರದಾಸರು. ಶ್ರೀಮತಿ ರತ್ನಮ್ಮ ಜಯಚಂದ್ರ. ಕಬೀರದಾಸರು ಹಿಂದೂ ಮುಸ್ಲಿಂ ಭಾವೈಕ್ಯದ ಮಹಾನ್ ಸಂತರಾಗಿ ಅವರು ರಚಿಸಿದ ದೋಹೆಗಳು ಅತ್ಯಂತ ಅರ್ಥಪೂರ್ಣವಾಗಿದ್ದು ಅವುಗಳ ಅನುಸಂಧಾನದಿಂದ ಜೀವನ ಸಾರ್ಥಕವಾಗುತ್ತದೆ ಅಂತ ಚಳ್ಳಕೆರೆಯ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದ ಸದಸ್ಯರಾದ ಶ್ರೀಮತಿ ರತ್ನಮ್ಮ ಜಯಚಂದ್ರ ತಿಳಿಸಿದರು. ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ತಿಪ್ಪಮ್ಮ ಉಮಾಶಂಕರ್ ಅವರ ಸೂಜಿ ಮಲ್ಲೇಶ್ವರ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರು ಕಬೀರದಾಸರ ಬಗ್ಗೆ ವಿಶೇಷ ಉಪನ್ಯಾಸ ಮತ್ತು ಅವರ ದೋಹೆಗಳನ್ನು ಹಾಡಿದ್ರು. ಬಟ್ಟೆ ನೇಯುವ ಕಾಯಕ ಮಾಡ್ತಾ ಇದ್ದ ಕಬೀರದಾಸರು ಯಾವುದೇ ಔಪಚಾರಿಕ ಶಿಕ್ಷಣ ಪಡೆಯದಿದ್ರೂ ಕೂಡ ಅಪಾರ ಆಧ್ಯಾತ್ಮಿಕ ಜ್ಞಾನವನ್ನು ಹೊಂದಿದ್ರು. ಅವರ ಮೇಲೆ ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ಪ್ರಭಾವವಿತ್ತು. ಏಕದೇವತಾಧನೆಯನ್ನ ಪ್ರೋತ್ಸಾಹಿಸ್ತಾ ಇದ್ದ ಅವರು ದೇವರು ಒಬ್ಬನೇ ಎಂದು ಸಾರಿ ಅವನನ್ನು ಜಾತಿ ಧರ್ಮಗಳನ್ನು ಮೀರಿ ಪೂಜಿಸಬೇಕು ಅಂತ ಕರೆ ನೀಡಿದವರು. ಸತ್ಸಂಗದ ಪ್ರಯುಕ್ತ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ, ಶ್ರೀರಾಮಕೃಷ್ಣರ ನಾಮಸ್ಮರಣೆ, ಶ್ರೀಮತಿ ಪ್ರಮೀಳಾ ಜಗದೀಶ್, ಗೀತಾ ಪ್ರಕಾಶ್, ತಿಪ್ಪಮ್ಮ ಉಮಾಶಂಕರ್ ಅವರಿಂದ ವಿಶೇಷ ಭಜನೆ, ಯತೀಶಂ ಸಿದ್ದಾಪುರ ಅವರಿಂದ ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ, ದಿವ್ಯತ್ರಯರಿಗೆ ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ನಡೆಯಿತು. ಸತ್ಸಂಗ ಕಾರ್ಯಕ್ರಮದಲ್ಲಿ ಎಚ್ ಲಕ್ಷ್ಮೀದೇವಮ್ಮ, ಅನ್ನಪೂರ್ಣ, ಮಂಜುಳಾ, ಪುಷ್ಪ, ಸರ್ವಮಂಗಳ, ಶಿವಣ್ಣ, ಪ್ರೇಮ, ಗೀತಾ ಸುಂದರೇಶ್, ದೀಕ್ಷಿತ್ ಭಾಗವಹಿಸಿದರು. ವರದಿ ಯತೀಶಂ ಸಿದ್ದಾಪುರ, ಚಳ್ಳಕೆರೆ. ಶಿವೆ ಸರ್ವಾರ್ಥ ಸಾಧಿಕೆ ಭಗವತೆ ರಾಮ ಓಂ ನಮೋ ಭಗವತೆ ವಿಘ್ನೇಶ ಪುರಾಣ ಪುರುಷೋತ್ತಮಃ ನ ಪ್ರಮೇಯ ಪರಾಕ್ರಮಃ ಇತ್ಯೇತಾನಿ ಜಪನ್ ನಿತ್ಯಂ ಮದ್ಭಕ್ತ ಶ್ರದ್ಧಯಾನ್ವಿತಃ. ಸುಳ್ಳು ಸಾಧ್ಯನೇ ಇಲ್ಲ. ಎಂತೆಂತ ಅವ್ರು ಹೇಳ್ತಾರಲ್ಲ, ಅಂಜಾದ್ ನನ್ನ ಮಗ, ಅವನು ಶರತ್ ನನ್ನ ಮಗ ಹೇಗೋ ಹಾಗೆ ಮುಸಲ್ಮಾನ ಡಕಾಯಿತರು ಸಹ ನನ್ನ ಮಗ ಅಂತ ಶ್ರೀಮಾತೆಯವರು ಹೇಳುವ ಮಾತನ್ನು ನಮ್ಗೆ ಗಮನಿಸಬಹುದು. ಸಾಮಾನ್ಯ ಜೀವರಾದರೆ ಅಹಂಕಾರದಿಂದ ತುಂಬಿ ಇರುತ್ತಾರೆ. ಸಾಮಾನ್ಯ ನಮ್ಮಂತರಾದ್ರೆ ಅಹಂಕಾರ ತುಂಬಿ ತುಳುಕಾಗ್ತಿದ್ದ ನಾನು ನನ್ನದು ನನ್ನಿಂದ, ನಾನು ನನ್ನದು ನನ್ನಿಂದ, ಎಲ್ಲವೂ ನಿಜಕ್ಕೂ ಗೋವಿಂದ. ನಾವು ಗಜಾನನ ವಿಘ್ನ ನಿವಾರಣ ಗಜಾನನ, 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 ಗಜಾನನ 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 ಜಯ ಗಜವದನ, 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 ಗಜಾನನ ಜಯ ಗಜವದನ. ನೆಲದ ಮರೆಯ ನಿಧಾನದಂತೆ, ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ಫಲದ ಮರೆಯ ರುಚಿಯಂತೆ, ನೆಲದ ಮರೆಯ ನಿಧಾನದಂತೆ, ನೆಲದ ಮರೆಯ, ನೆಲದ ಮರೆಯ, ನೆಲದ ಮರೆಯ ನಿಧಂತೆ. ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಮಾದೇವ
ಕಾಶಿಗೆ ಹೋಯಿತು. ದೋಚುವುದಾದರೆ ಬಾರು ದೋಚು ಹರಿನಾಮವನೇ ದೋಚು. ಪ್ರಾಣ ಪ್ರಯಾಣದ ಕಾಲದ ಕಬೀರ ಆಗನ ತುಳಿಯುವೆ ನಿನ್ನ. ಮಾಡುವುದನ್ನೆಲ್ಲ ಮಾಡಿದ ಮೇಲೆ ಹೀಗೆ ತಗೆ ಪರಿತಾಪ. ಬೇವಿನ ಮರವನ್ನು ಬೆಳೆಸಿದ ನಿನಗೆ ಮಾವು ದೊರಕುವುದೇ ಕಬೀರ, ಮಾವು ದೊರಕುವುದೇ. ಬೀಜದೊಳಗೆ ಇದೆ ಎಣ್ಣೆ, ಹಾಲಿನೊಳಗೆ ಇದೆ ಬೆಣ್ಣೆ. ನಿನ್ನಯ ದೇವ ನಿನ್ನೊಳಗಿರಲೈ, ಕೈಲಾದರೆ ನೋಡೈ ಕಬೀರ, ಕೈಲಾದರೆ ನೋಡೈ. ಕೊನೆಯಲ್ಲಿ ಅವರ ದೇಹದಲ್ಲಿ ಹೂವುಗಳು ಕಾಣಿಸಿಕೊಂಡವು. ಅವುಗಳಲ್ಲಿ ಅರ್ಧವನ್ನು ಕಾಶಿಯಲ್ಲಿ ಸಮಾಧಿ ಮಾಡಲಾಯಿತು, ಇನ್ನೂ ಅರ್ಧವನ್ನು ಮಗರ್ನಲ್ಲಿ ಸಮಾಧಿ ಮಾಡಲಾಯಿತು. ಅವರು ಇಬ್ಬರು ಕಚಾಡ್ತಿದ್ರು, ನನಿಬೇಕು ನನಿಬೇಕು ಅಂತ ದೇಹ ಕಬೀರ್ ದಾಸರ ದೇಹನ. ಅವಾಗ ಅವ್ರು ಯಾರಿಗೂ ಬೇಡ ಅಂತ ಕುಟೀರದೊಳಗೆ ಹೋಗ್ಬಿಟ್ರಂತ. ಅವ್ರು ಹೋದಾಗ ಓದಿ ಬಾಗಿಲು ಹಾಕೊಂಡ್ಬಿಟ್ರಂತೆ. ಅವಾಗ ಇವ್ರು ಎಲ್ಲಿಗೆ ಹೋದ್ರು ಅಂತಂದೇಳಿ ಹೋದಾಗ ರಘು ನೋಡಿದ್ರೆ ಫುಲ್ಲು ಹೂವು ಆಗ್ಬಿಟ್ಟಿದ್ರು ಅಂತ. ಅವ್ರಿಗೆ ಎಷ್ಟು ಬೇಕು ಅಷ್ಟು ಅವ್ರು ತಗೊಂಡ್ರಂತೆ, ಇವ್ರಿಗೆ ಎಷ್ಟು ಬೇಕಷ್ಟು ಇವ್ರು ತಗೊಂಡ್ರಂತೆ. ಹಿಂದೂಗಳು ಮುಸ್ಲಿಮ್ಸ್. ಇಲ್ಲೇ ಇಲ್ಲೋ ಇರುವ